ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 19 ಜೂನ್ 2024 ನಿಫ್ಟಿ 15ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಅದೇ ರೀತಿ ರಮೇಶ್ ದಮಾನಿ ಅವರು BSE ಸದಸ್ಯರು ಮತ್ತು ಇನ್ವೆಸ್ಟರ್ಸ್ ಕೂಡ ಹೂಡಿಕೆದಾರರು, ಅವರು ನಮ್ಮ ಶೇರ್ ಮಾರ್ಕೆಟ್ ಬಗ್ಗೆ ಒಂದು ಇಂಟರ್ವ್ಯೂನಲ್ಲಿ ಸ್ವಲ್ಪ ಅವರ ಆಲೋಚನೆಗಳು, ಅವರ ಅನುಭವಗಳನ್ನ ಸ್ವಲ್ಪ ಹೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಇವತ್ತೇನು ಅಂಥದ್ದು ಡೇ ಏನಿಲ್ಲ ಶೇರ್ ಮಾರ್ಕೆಟ್ ಬಗ್ಗೆ ಅಷ್ಟು ಹೇಳೋದಕ್ಕೆ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 23,516 ಪಾಯಿಂಟ್ಸಿಗೆ ಕ್ಲೋಸ್ ಆಯಿತು. ಅಂದರೆ ಸುಮಾರು ಒಂದು 41.90, ಅಂದರೆ ಒಂದು ಸುಮಾರು 42 ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 77,330.59 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 36.45 ಅಷ್ಟು ಪಾಯಿಂಟ್ಸ್ಗಳಷ್ಟು ಏರಿಕೆ ಆಗಿದೆ. ಅಂದರೆ ಹೆಚ್ಚು ಕಡಿಮೆ ಇವತ್ತು ಫ್ಲ್ಯಾಟ್ ಡೇ ಅಂತಲೇ ಹೇಳ್ಬೋದು. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಟಾಟಾ ಮೋಟಾರ್ಸು ಸುಮಾರು ₹8.55 ಅಷ್ಟು ಪ್ರತಿಯೊಂದು ಶೇರ್ಲಿ ಇಳಿಕೆ ಆಗಿದೆ. ಹಾಗೆ ಭಾರತ್ ಎಲೆಕ್ಟ್ರಾನಿಕ್ಸ್ನಲ್ಲೂ ಕೂಡ ಸುಮಾರು 2.8%, ಅಂದರೆ ಒಂದು ₹9 ಅಷ್ಟು ಇಳಿಕೆ ಆಗಿದೆ. ಹಾಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ನೋಡಿದ್ವಿ, ಏರಿಕೆ ಆಗಿತ್ತು, ಆದರೆ ಇವತ್ತು ಒಂದೇ ಸಲ ಒಂದು 4% ಅಷ್ಟು ಇಳಿಕೆ ಆಗಿದೆ. ಅಂದರೆ ₹221.50 ಅಷ್ಟು ಇವತ್ತು ಇಳಿಕೆ ಆಗಿದೆ. ಹಾಗೆ ರಿಲಯನ್ಸ್ ಪವರ್ ನೋಡೋದಾದರೆ ಇವತ್ತು ಸುಮಾರು ₹30.83 ಈ ಶೇರು ಕ್ಲೋಸ್ ಆಯಿತು. ಇದು ಒಂದು ಟ್ರೆಂಡಿಂಗ್ ಶೇರು. ಹಾಗೆ ಲೀ ಟ್ರಾನ್ ವೀನಸ್ ಟೆಕ್ನಾಲಜಿ ನೋಡೋದಾದರೆ ಸುಮಾರು 11.55% ಅಷ್ಟು ಇವತ್ತು ಏರಿಕೆ ಆಗಿದೆ. ಅಂದರೆ ಸುಮಾರು ಪ್ರತಿಯೊಂದು ಶೇರ್ಲಿ ₹19.14 ಅಷ್ಟು ಏರಿಕೆ ಆಗಿದೆ. ಹಾಗೆ ವೊಡಾಫೋನ್ ಐಡಿಯಾ ನೋಡೋದಾದರೆ ಸುಮಾರು ಇವತ್ತು ಕ್ಲೋಸ್ ಆಗಬೇಕಾದ್ರೆ ಒಂದು ₹16.92 ಇವತ್ತು ಕ್ಲೋಸ್ ಆಗಿದೆ. ಇದು ಹೆಚ್ಚು ಕಡಿಮೆ ₹17 ಇದೆ ಇವತ್ತು ಏರಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಯಿತು ಅಂದರೆ ಇವತ್ತು ಹೆಚ್ಚು ಕಡಿಮೆ ಬ್ಯಾಂಕಿಂಗ್ ಡೇ ಅಂತಲೇ ಹೇಳ್ಬೋದು. ಎಲ್ಲ ಆಲ್ಮೋಸ್ಟ್ ಸುಮಾರು ಬ್ಯಾಂಕ್ಗಳೇ ಇವತ್ತು ನಿಫ್ಟಿ 50ನ ಒಂದು ಎತ್ತಿ ಹಿಡಿದಿರೋದು. ನೋಡೋದಾದರೆ HDFC ಬ್ಯಾಂಕ್ ನೋಡೋಣ ಬನ್ನಿ. ಇವತ್ತು ₹50 ಅಷ್ಟು ಏರಿಕೆ ಆಗಿದೆ ಇವತ್ತು ಒಂದೇ ದಿವಸದಲ್ಲಿ ಪ್ರತಿಯೊಂದು ಶೇರಲ್ಲಿ. ಆಕ್ಸಿಸ್ ಬ್ಯಾಂಕ್ ನೋಡೋದಾದರೆ ₹34.75, ಅಂದರೆ ಇವಾಗ ಸುಮಾರು ₹1,226.65 ಆಗುತ್ತೆ ಪ್ರತಿಯೊಂದು ಶೇರ್ ಆಕ್ಸಿಸ್ ಬ್ಯಾಂಕ್ದು. ಹಾಗೆ ICICI ಬ್ಯಾಂಕ್ ನೋಡೋದಾದ್ರೆ ₹21.60 ಪ್ರತಿಯೊಂದು ಶೇರ್ಲಿ. ಹಾಗೆ ಕೋಟಕ್ ಬ್ಯಾಂಕ್ ಪ್ರತಿಯೊಂದು ಶೇರಲ್ಲಿ ₹27.30 ಅಷ್ಟು ಏರಿಕೆ ಆಗಿದೆ. ಹಾಗೆ ಇಂಡಸ್ಇಂಡ್ ಬ್ಯಾಂಕ್ ಸುಮಾರು ₹20.30 ಅಷ್ಟು ಏರಿಕೆ ಆಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡ್ಬೋದು ₹7.20. ಸುಮಾರು ತಿಂಗಳುಗಳ ಕೆಳಗಡೆ ನೋಡಿದ್ರೆ ₹500 ಇದ್ದಿದ್ದು ಇವಾಗ ನೋಡಿದ್ರೆ ₹800 ಹತ್ತಿರ ಇದೆ. ₹852.60 ಕ್ಲೋಸ್ ಆಗಿದೆ. ಹಾಗೆ ಇನ್ಫೋಸಿಸ್ ನೋಡೋದಾದರೆ ₹13.15 ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ ವಿಪ್ರೋ, ಟೆಕ್ ಮಹೇಂದ್ರ, HCL ಟೆಕ್ನಾಲಜೀಸ್, ಅಡಾನಿ ಪೋರ್ಟ್ಸ್ಗಳಲ್ಲೂ ಏರಿಕೆ ಆಗಿದೆ. ಹಾಗೆ ಆಕ್ಮೆ ಫಿನ್ಟ್ರೇಡ್ ಇಂಡಿಯಾ ಲಿಮಿಟೆಡ್ IPOಗೆ ಬಂದಿದೆ. 19ರಿಂದ 21ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಸುಮಾರು ₹14,250 ಇದೊಂದು IPO. ಆಮೇಲೆ ಪ್ರೈಸ್ ರೇಂಜ್ ಬಂದು ₹114 ₹120. ಹಾಗೆ ಇದು ₹132 ಕೋಟಿ ಇದು ರೈಸ್ ಮಾಡೋಕ್ಕೆ ನೋಡ್ತಾ ಇದೆ. ಇದು ಒಂದು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪ್ನಿ, NBFC ಅಂತ ಹೇಳ್ತಾರೆ. ಒಂದು 20 ವರ್ಷದ್ದು ಎಕ್ಸ್ಪೀರಿಯನ್ಸ್ ಇದೆ. ಇದು ಬಂದು ರೂರಲ್ ಏರಿಯಾ ಮತ್ತು ಅರ್ಬನ್ ಏರಿಯಾ, ಹಳ್ಳಿ ಮತ್ತು ಸಿಟಿಗಳಲ್ಲಿ ವೆಹಿಕಲ್ ಲೋನು, ಬಿಸ್ನೆಸ್ ಲೋನು, ಆಮೇಲೆ ಸ್ಮಾಲ್ ಬಿಸ್ನೆಸ್ ಫಿನಾನ್ಸ್ ಮಾಡೋ ಒಂದು ಕಂಪನಿ ಇದು. ಇದು IPOಗೆ ಬಂದಿದೆ. ಹಾಗೆ ಡುರ್ಲ್ಯಾಕ್ಸ್ ಟಾಪ್ ಸರ್ಫೇಸ್ ಲಿಮಿಟೆಡ್ ಇದು IPOಗೆ ಬಂದಿದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹1,30,000, 19ನೇ ತಾರೀಕಿಂದ 21ನೇ ತಾರೀಕು ತನಕ ಇರುತ್ತೆ. ₹65 ₹68 ಪ್ರೈಸ್ ಬ್ಯಾಂಡ್ ಹೇಳ್ತಾ ಇದ್ದಾರೆ ಇವರು. ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಸಾಲಿಡ್ ಸರ್ಫೇಸಸ್ ಮೆಟೀರಿಯಲ್ಸ್, ಅಕರ್ಲಿಕ್ಕು, UV ಸಾಲಿಡ್ ಸರ್ಫೇಸಸ್, ಮಾಡಿಫೈಡ್ ಸಾಲಿಡ್ ಸರ್ಫೇಸಸ್ನ ಮ್ಯಾನುಫ್ಯಾಕ್ಚರು ಮಾಡುತ್ತೆ, ಸೇಲ್ಸು ಮತ್ತು ಎಕ್ಸ್ಪೋರ್ಟ್ ಮಾಡುತ್ತೆ. ದುಬೈ, ಬಹರೇನ್, ಗ್ರೀಸ್ ಮತ್ತು ನೇಪಾಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಹೆಚ್ಚು ಕಡಿಮೆ ಇದು ₹40.80 ಕೋಟಿ ಅಷ್ಟು ಒಂದು ಕ್ಯಾಪಿಟಲ್ನ ರೈಸ್ ಮಾಡೋದಕ್ಕೆ IPOಗೆ ಬಂದಿದೆ. ಹಾಗೆ DE ಡೆವಲಪ್ಮೆಂಟ್ ಇಂಜಿನಿಯರ್ಸ್ ಲಿಮಿಟೆಡ್, ಇದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹14,000 ಹಾಗೆ ಪ್ರೈಸ್ ರೇಂಜ್ ಬಂದು ₹193 ₹203 ತನಕ ಇದೆ. ಇವು 19ನೇ ತಾರೀಕು ಓಪನ್ ಆಗಿದೆ, 21ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ಹಾಗೆ ಇದರಲ್ಲಿ ಹೆಚ್ಚು ಕಡಿಮೆ ₹325 ಕೋಟಿ ಇದು ಫ್ರೆಶ್ ಈಕ್ವಿಟಿ ಇಶ್ಯೂ ಮಾಡುತ್ತೆ. ಹಾಗೆ ಆಫರ್ ಫಾರ್ ಸೇಲಲ್ಲಿ ಸುಮಾರು ₹93 ಕೋಟಿಯಷ್ಟು ಇದು ಕ್ಯಾಪಿಟಲ್ ರೈಸ್ ಮಾಡೋದಕ್ಕೆ ಬಂದಿರೋದು. ಇದು ಒಂದು ಪೈಪಿಂಗ್ ಇಂಡಸ್ಟ್ರಿನಲ್ಲಿ ಒಂದು ಎಲ್ಲ ಥರ ಒಂದು ಸೊಲ್ಯೂಷನ್ಸ್ ಕೊಡೋದು. ಆಯಿಲ್ ಇರ್ಬೋದು, ಆಯಿಲ್ ಮತ್ತು ಗ್ಯಾಸ್, ಪವರ್, ಈ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಆಯಿಲ್ ರಿಫೈನರೀಸೇ ಇರ್ಬೋದು, ಆ ಕಂಪ್ನಿಗಳಿಗೆ ಇದು ಪೈಪಿಂಗ್ ಸೊಲ್ಯೂಷನ್ಸ್ನ ಇದು ಕೊಡುತ್ತೆ. ಇದು ಇಂಜಿನಿಯರಿಂಗ್ ಕಂಪನಿ. ಇದಕ್ಕೂ ನೀವು ನೋಡ್ಬೋದು ಒಂದು ಸಲ. ಹಾಗೆ ರಮೇಶ್ ದಮಾನಿ ಇವರು ಹೈದರಾಬಾದ್ನಲ್ಲಿ ಇವರು ಹುಟ್ಟಿದ್ದು 1960ರ ದಶಕದ. ಇವ್ರ ತಂದೆಯವರು ಮತ್ತು ಇವ್ರ ಫ್ಯಾಮಿಲಿಯವರೆಲ್ಲ ಹೂಡಿಕೆ ಮಾಡ್ತಾಯಿದ್ರು ಮೇನ್ಲಿ. ಇವರು 1977ರಲ್ಲಿ MBA ಮಾಡೋದಕ್ಕೆ ಕ್ಯಾಲಿಫೋರ್ನಿಯಾದಲ್ಲಿ MBA ಮಾಡ್ಕೊಂಡು ಬರ್ತಾರೆ.
ಅದೇ ರೀತಿ ಇವರು ಹೇಳೋ ಪ್ರಕಾರ ಒಂದು ಇಂಟರ್ವ್ಯೂನಲ್ಲಿ ಇವರು ಹೂಡಿಕೆದಾರರು ಹೌದು, ಒಂದು ಸಕ್ಸಸ್ಫುಲ್ಲು ಹೂಡಿಕೆದಾರರು ಇವರು. ಇದು ಒಂದು ಸರಿಯಾದ ಸಮಯ ಭಾರತದ ಷೇರು ಮಾರ್ಕೆಟ್ನಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸರಿಯಾದ ಸಮಯ. ಮೊದಲು ಬಂದು 1991ರಲ್ಲಿ ಮನಮೋಹನ್ ಸಿಂಗ್ ಅವರು ಫಿನಾನ್ಸ್ ಮಿನಿಸ್ಟರ್ ಆದಾಗ ಲಿಬರಲೈಸೇಷನ್ ಬಜೆಟ್ನ ಮಂಡನೆ ಮಾಡಿದರು. ಹಾಗೆ ಇದು ಒಂದು ಅವತ್ತು ಮತ್ತು ಇವತ್ತು ನಾವು ಹೋಲಿಸಿದ್ರೆ ಇದು ಎರಡೂ ಒಂದು ಒಳ್ಳೆಯ ಸಮಯ ಶೇರ್ ಮಾರ್ಕೆಟ್ನಲ್ಲಿ ಇದು ಮಾಡೋದಾದರೆ, ಹೂಡಿಕೆ ಮಾಡೋದಾದರೆ. ಅಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಇರ್ಬೋದು, ಆಮೇಲೆ ಇದನ್ನು ಫಾಸ್ಟಾಗಿ ಏನು ರಿಟೇಲ್ ಇನ್ವೆಸ್ಟರ್ಸ್ ಮಾಡ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿ ಒಂದು ಲಾಂಗ್ ಟರ್ಮ್ನಲ್ಲಿ ಒಂದು ಅಪ್ಸೈಡ್ ನೀವು ಗ್ರೋತ್ ನೋಡ್ಬೋದು. ಹಾಗೆ 2009ರಲ್ಲಿ ನೋಡೋದಾದರೆ BSE ಸೆನ್ಸೆಕ್ಸ್ ಎಷ್ಟಿತ್ತು, 17,000 ಪಾಯಿಂಟ್ಸ್ ಇತ್ತು. ಇವತ್ತು ಎಷ್ಟಿದೆ, 77,000. ಅಂದರೆ ಇವತ್ತು ಕ್ಲೋಸ್ ಆಗಿರೋದು 77,337.59ಗೆ ಅಷ್ಟಿದೆ. ಅಂದರೆ ಒಂದು ಅಪ್ ಗ್ರೋತ್ನಲ್ಲಿ ನಡೀತಾ ಇದೆ ನಮ್ಮ ಶೇರ್ ಮಾರ್ಕೆಟು. ಸ್ವಲ್ಪ ಲಾಂಗ್ ಟರ್ಮ್ ನೀವು ನೋಡಿ ಅಂತ ಒಂದು ರಿಟೇಲ್ ಇನ್ವೆಸ್ಟರ್ಸ್ಗೆ ಮೇನ್ ಒಂದು ಬುದ್ಧಿವಾದ ಥರ ಒಂದು ಹೇಳಿದ್ದಾರೆ, ಅವರ ಎಕ್ಸ್ಪೀರಿಯನ್ಸ್ನ ಹಂಚ್ಕೊಂಡಿದ್ದಾರೆ. ಹಾಗಾಗಿ ರಮೇಶ್ ದಮಾನಿಯವರು ಒಂದು ಸಕ್ಸಸ್ಫುಲ್ ಇನ್ವೆಸ್ಟರ್ಸ್, ಹೂಡಿಕೆದಾರರು ಕೂಡ ಹೌದು. ಆಮೇಲೆ ಒಂದು BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಸದಸ್ಯರವರು ಕೂಡ ಹೌದು. ಅದ್ರ ಬಗ್ಗೆ ಇವರು ರಿಟೇಲ್ ಇನ್ವೆಸ್ಟರ್ಸು ಮತ್ತು ಒಂದು ಇನ್ವೆಸ್ಟ್ಮೆಂಟ್ ವೊಲಟಾಲಿಟಿ ಬಗ್ಗೆ, ನಮ್ಮ ಶೇರ್ ಮಾರ್ಕೆಟ್, ನಮ್ಮ ದೇಶದಲ್ಲಿ ಒಂದು ಹೂಡಿಕೆ ಮಾಡೋದು, ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ದಾರೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.